ಹಾಯ್ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬುಧವಾರ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬುಧವಾರ ಏನು ವಿಶೇಷ ಅಂತ ನಿಮಗೆಲ್ಲ ಗೊತ್ತಿದೆ. 6ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿ 6ನೇ ತಾರೀಕ 7ನೇ ತಾರೀಕು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಇವನ್ ನನಗೂ ಕೂಡ ತುಂಬ ಕನ್ಫ್ಯೂಷನ್ಸ್ ಇತ್ತು. ಬಟ್ ಪಂಚಾಂಗದ ಪ್ರಕಾರ 6ನೇ ತಾರೀಕು ಮಧ್ಯಾಹ್ನ ಅಂದರೆ ಬುಧವಾರ ಮಧ್ಯಾಹ್ನದಿಂದ ಜನ್ಮಾಷ್ಟಮಿ ಸ್ಟಾರ್ಟ್ ಅಂತೆ. ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಚಿಕ್ಕ ಮಕ್ಕಳಿದ್ರಂತೂ ಇವತ್ತು ಚಿಕ್ಕ ಮಕ್ಕಳಿದ್ರಂತೂ ಪ್ರತಿಯೊಬ್ಬರು ಇವತ್ತು ಕೃಷ್ಣನ್ ಮಾಡ್ತಾರೆ ಮಕ್ಕಳನ್ನ. ಅದೊಂಥರ ಖುಷಿ. ಸೊ ನಾನು ಕೂಡ ನನ್ನ ಮಗಳನ್ನ ಕೃಷ್ಣನ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಕೃಷ್ಣನ್ ರೆಡಿ ಮಾಡಬೇಕು. ಮಕ್ಕಳನ್ನ ಈ ಥರ ಡ್ರೆಸ್ ಮಾಡಿ ನೋಡೋದು ತಾಯಂದ್ರಿಗೆ ತುಂಬಾ ಖುಷಿ ಅನಿಸುತ್ತೆ. ಶ್ರೀರಾಮನವಮಿಲಿ ರಾಮನ್ ಡ್ರೆಸ್ ಮಾಡಿದ್ದೆ. ಸೊ 2 ವರ್ಷದಿಂದನೂ ನಾನು ಕೃಷ್ಣನ್ ಡ್ರೆಸ್ ಹಾಕ್ತಾ ಇದ್ದೀನಿ ಇವಳಿಗೆ. ಇದು 3ನೇ ವರ್ಷ. ಸೊ ನೋಡೋದ ನನ್ನ ಬಂಗಾರ ಹೆಂಗೆ ಕಾಣಿಸುತ್ತೆ ಅಂತ. UPಲಂತೂ ಇಲ್ಲಿ ಸೆಕೆ ಕಡಿಮೆನೇ ಆಗಿಲ್ಲ. ನಮ್ಮಲ್ಲೆಲ್ಲ ಮಳೆ ಶುರುವಾಗಿದೆ, ಬಟ್ ಇಲ್ಲಂತೂ ಇನ್ನೂ ಸೆಕೆ ನೋಡಿ ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಎಲ್ಲ ಊರಲ್ಲಿ ಮಾಡಿದ್ದೆ, ಅಮ್ಮ ನಾನು ಎಲ್ಲ ಸೇರ್ಕೊಂಡು ಕೃಷ್ಣನ್ ಮಾಡಿದ್ದು. ಈ ಸಲ ಒಬ್ಬಳೇ ಇದ್ದೀನಿ. ಹಾಗಾಗಿ ನನ್ನ ಫ್ರೆಂಡ್ ರುಬಿನಾ ಇದ್ದಾರಲ್ಲ, ಅವ್ರ ಮನೆಗೆ ಹೋಗಿ ಅಲ್ಲಿ ರೆಡಿ ಮಾಡೋದ ಪಾಪುನ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವ್ರದ್ದು ಕೂಡ ಸ್ನಾನ ಎಲ್ಲ ಆಯಿತು. ಕೃಷ್ಣಂದು ಡ್ರೆಸ್ ಹಾಕಬೇಕಷ್ಟೆ. ಸೊ ಕಾಸ್ಟ್ಯೂಮ್ ಎಲ್ಲ ನಿನ್ನೆ ಪರ್ಚೇಸ್ ಮಾಡ್ದು. ಸೊ ಈಗ ಹೋಗಿ ನನ್ನ ಫ್ರೆಂಡ್ ಮನೇಲಿ ನನ್ನ ಫ್ರೆಂಡ್ ಹೆಲ್ಪ್ ತೊಗೊಂಡು ನಾನು ಕೃಷ್ಣನ್ ಮಾಡ್ತಾಯಿದ್ದೀನಿ ಮಗಳನ್ನ. ಸೊ ನೋಡೋಣ ಹೇಗೆ ಮಾಡ್ತೀವಿ ಮತ್ತು ಹೇಗೆ ಕಾಣಿಸ್ತಾಳೆ ನನ್ನ ಮಗಳು ಅಂತ. ಸೊ ಬನ್ನಿ ಹೋಗೋಣ. ಈಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಪಾಪು ಇಬ್ಬರೂ ಕಾಸ್ಟ್ಯೂಮ್ಸ್ ಎಲ್ಲ ತಗೊಂಡು ಸ್ವಲ್ಪ ಮೇಕಪ್ ಸಾಮಾನು ತಗೊಂಡು ರುಬಿನವ್ರ ಮನೆಗೆ ಹೋದೋ. ಅಲ್ಲಿ ಅವರಿಬ್ಬರು ಮಕ್ಳಿಗೂ ಸ್ಕೂಲ್ ಇತ್ತು. ಇಲ್ಲ ಅಂದಿದ್ರೆ ಇವಳನ್ನಂತೂ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಅವರಿಬ್ಬರು ಇದ್ದರೆ ನಿಂತ್ಕೊಳ್ಳೋದೇ ಇಲ್ಲ, ಅವ್ರ ಜೊತೆನೇ ಆಟ ಆಡ್ತಾ ಇರ್ತಾಳೆ. ಸೊ ಹಾಗಾಗಿ ಸ್ವಲ್ಪ ಫ್ರೀಯಾಗಿ ರೆಡಿ ಮಾಡೋಕ್ಕೆ ಚಾನ್ಸ್ ಸಿಕ್ತು ನಮಗೆ. ಸ್ವಲ್ಪ ಟೈಟ್ ಹಾಕಿದ್ರೆ ನೋಡ್ರಿ ರಬ್ಬರ್ರಿ. ಅವ್ರ ಮನೇಲಿ TV ಇದೆ. TVಲಿ ಬೇರೆ ಒಂದು ದೆವ್ವದ ಮೂವಿ ಹಾಕ್ಬಿಟ್ಟಿದ್ರು. ಇವಳಂತೂ ಅಳ್ಳಾಡ್ತಾ ಇಲ್ಲ, ಅದನ್ನು ನೋಡಿಕೊಂಡೇ ಕೂತಿದ್ಲು. ಸ್ವಲ್ಪ ಸುಲಭನೇ ಆಯಿತು ಅನ್ನಿ ನನಗೆ ಅವಳನ್ನು ರೆಡಿ ಮಾಡೋದಕ್ಕೆ. ಅವಳು ಫುಲ್ ಕಾನ್ಸಂಟ್ರೇಷನ್ ಆ TV ಮೇಲೇ ಇತ್ತು. ನೋಡಿ, ಕಣ್ಣು ಮಿಟಕ್ಸ್ತಾ ಇಲ್ಲ, ಅವಳು ಹಂಗೆ ನೋಡ್ತಾ ಇದ್ದಾಳೆ. ಇದಂದ್ರೆ ಅದು ಇದ್ರಲ್ಲೇ ಹಚ್ತಿರಲ್ರಿ ಅಲ್ರಿ ಇದು ಕಿವ್ಯಾ ಕಡಿ ಮಾತಾಡ ಇದು ಬರಬರಿ ಇರ್ತದೆ ಆಸ್ಪತ್ರೆ ಅವು ಇದನ್ನು ಕೊಡಲಿ. ಇವತ್ತು ನಾನು ಬಳಸಿದಂಥ ಆಲ್ಮೋಸ್ಟ್ 90% ಮೇಕಪ್ ಸಾಮಾನು ಅವಳಿಗೆ ಮೇಕಪ್ ಮಾಡೋಕ್ಕೆ ಬಳಸಿದ್ದೀನಲ್ಲ, ಅದೆಲ್ಲನೂ ಮಕ್ಕಳಿಗೆ ಅಂತ ಮಾಡಿರೋದು. ಸೊ ಹಾಗಾಗಿ ಅವಳ ಸ್ಕಿನ್ ಹಾಳಾಗುತ್ತೆ ಅನ್ನೋ ಭಯ ಇರಲಿಲ್ಲ. ಅದರಲ್ಲೆಲ್ಲ ಸ್ವಲ್ಪ ಕೆಮಿಕಲ್ಸ್ ಕಡಿಮೆನೇ ಹಾಕಿ ಮಾಡಿರ್ತಾರೆ. ಅಂದರೆ ಈಗ ನಾವು ಬೇಬಿ ಸೋಪು ಶಾಂಪು ಬಳಸ್ತೀವಲ್ಲ, ಆ ಥರ. ಅವಳು ಕೂಡ ಪಾಪ ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಕೊತಾ ಇದ್ಲು ಕೂತ್ಕೊಂಡು. ಏನೂ ನನಗಷ್ಟು ಹಿಂಸೆ ಕೊಡಲಿಲ್ಲ. ಪಾಪು ರೆಡಿ ಆಗ್ತಾ ಇರಲಿ. ನಾವು ಜನ್ಮಾಷ್ಟಮಿಗೆ ನಾನಾ ಥರದ ಸ್ವೀಟ್ಸ್ ಮಾಡ್ತೀವಿ. ನಾನು ಕೂಡ ಒಂದು ಸಿಂಪಲ್ಲಾಗಿ ಒಂದು ಸ್ವೀಟ್ ಮಾಡಿದ್ದೆ. ಹೇಗೆ ಮಾಡಿದ್ದೆ ಅಂತ ನೋಡ್ಕೊಂಡು ಬರೋಣ. ಆಮೇಲೆ ನಮ್ಮ ಪಾಪು ಹೇಗೆ ರೆಡಿ ಆದ್ಲು, ಹೇಗೆ ಕಾಣಿಸ್ತಾ ಇದ್ಲು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ತುಂಬ ಸಿಂಪಲ್ ಇದು. ಒಂದು ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕು. ನಾನು ರೆಕಾರ್ಡ್ ಆಗ್ತಾಯಿದೆ ಅಂತ ಹುರಿದಿದ್ದೆ, ಬಟ್ ರೆಕಾರ್ಡ್ ಆಗಿರಲಿಲ್ಲ. ಅದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡೆ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಕಾಯಿ ತುರಿ ಬೆಲ್ಲದ ಪಾಕದಲ್ಲೇ ಸ್ವಲ್ಪ ಬೇಯಬೇಕು. ಒಳ್ಳೆ ಪರಿಮಳ ಬರ್ತಾಯಿತ್ತು ಮಾತ್ರ, ಬೆಲ್ಲದ ಮಿಠಾಯಿ ಥರ. ಇನ್ನು 1 ಕಪ್ಪಷ್ಟು ಅವಲಕ್ಕಿನ ನೆನೆಸ್ಕೋಬಾರ್ದು. ನಾನು ಬರೀ 1-3 ಸಲ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೆ ಅಷ್ಟೇ. ತುಂಬ ನೆಂದರೆ ಇದು ಚೆನ್ನಾಗಾಗಲ್ಲ. ಸೊ ಹಾಗಾಗಿ ಜಸ್ಟ್ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇದು ಕಾಯಿ ತುರಿ ಸ್ವಲ್ಪ ಬೆಂದಿದೆ ಅನ್ನೋಂಗೆ ಆದಮೇಲೆ ಆ 1 ಕಪ್ಪಷ್ಟು ಅವಲಕ್ಕಿನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ವೀಟು. ಮಕ್ಕಳಿಗೆ ಸ್ನ್ಯಾಕ್ಸ್ ರೂಪದಲ್ಲೂ ನಾವು ಇದನ್ನು ಕೊಡ್ಬೋದು ಮಾಡಿ. ನೀರಲ್ಲಿ ನೆನೆಸಬಾರ್ದು ಅವಲಕ್ಕಿನ. ನೋಡಿ, ಉಡಿಯಾಗಿ ಆಗುತ್ತೆ. ನೀರಲ್ಲಿ ನೆನೆಸ್ಬಿಟ್ರೆ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ಸೊ 3 ಸಲ ತೊಳೆದು ಇಟ್ಕೊಂಡಿರೋದಷ್ಟೇ ನಾನು. ಇನ್ನು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ನಲ್ಲ, ಸೀನ್ ಮಿಸ್ ಆಗಿತ್ತಲ್ಲ, ಆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ.
ಒಂದು 2ರಿಂದ 3 ಏಲಕ್ಕಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡಿದ್ರೆ ಸೂಪರಾಗಿ ಬೆಲ್ಲದ ಅವಲಕ್ಕಿ ಜನ್ಮಾಷ್ಟಮಿಗೆ ರೆಡಿಯಾಗುತ್ತೆ ನೋಡಿ. ತುಂಬಾ ಸುಲಭ, ಚೆನ್ನಾಗೂ ಇರುತ್ತೆ ಟೇಸ್ಟು. ನೈವೇದ್ಯಕ್ಕೆ ಕೃಷ್ಣಂಗೆ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ. ಇನ್ನು ವಾಪಸ್ ಬಂದರೆ ನನ್ನ ಮಗಳಿಗೆ ಐಬ್ರೋಸ್ಗೆ ಬಿಳಿದು ಮತ್ತು ಕೆಂಪು ಬಣ್ಣದ್ದು ಚುಕ್ಕಿಗಳಿಡ್ತಾರಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಚುಕ್ಕಿ ಇಟ್ಟರೆ ಕೃಷ್ಣನ ಒಂದು ಒಳ್ಳೆ ಲುಕ್ ಕಾಣಿಸುತ್ತೆ. ಮತ್ತು ನಾನು ಕೃಷ್ಣನ ಜೊತೆ ನೆಕ್ಸ್ಟು ರಾಧೆನೂ ಮಾಡೋದ ಅನ್ಕೋತಾ ಇದ್ದೀನಿ. ಸೊ ಹಾಗಾಗಿ ಎರಡಕ್ಕೂ ಸರಿ ಹೋಗುತ್ತೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನನ್ನ ಮಗಳಂತೂ ಪಾಪ ಚೆನ್ನಾಗಿ ರೆಡಿ ಮಾಡಿಸ್ಕೊತಾ ಇದ್ಲು. ಪಾಪುಗೆ ಫಸ್ಟ್ ಜನ್ಮಾಷ್ಟಮಿ ಅವಳು 9 ತಿಂಗಳಿದ್ದಾಗ ಬಂದಿದ್ದು. ಸೊ 9 ತಿಂಗಳಿದ್ದಾಗಲೂ ಅಷ್ಟೇ ಇಷ್ಟೇ ಚೆನ್ನಾಗಿ ರೆಡಿ ಮಾಡಿಸ್ಕೊಂಡಿದ್ಲು ನನ್ನ ಮಗಳು. ಅದೇ ಫೋಟೋ ನೋಡಿ, ತುಂಬ ಚೆನ್ನಾಗಿದ್ಲು ಅವಳು ಆಗ. ಗುಂಡುಕೆ ಮಕ್ಕಳು ನಡೆಯೋಕ್ಕೆ ಶುರುವಾದಮೇಲೆ ತುಂಬ ಸಣ್ಣ ಆಗೋಗ್ತಾರೆ. ಅದರಲ್ಲೂ ನನ್ನ ಮಗಳಂತೂ ಸಖತ್ತೇ ಸ್ಲಿಮ್ ಆಗಿದ್ದಾಳೆ. ಇನ್ನು ಕೃಷ್ಣನ್ ಮಾಡ್ತೀವಿ ಅಂದಮೇಲೆ ಕೃಷ್ಣಂದು ವೇಷಭೂಷಣ, ಹಣೆ, ನಾಮ ಎಲ್ಲನೂ ಡಿಟ್ಟೋ ಇಡಬೇಕು. ಸೊ ಹಾಗಾಗಿ ಅದನ್ನು ಡೆಕೋರೇಟ್ ಮಾಡ್ತಾಯಿದ್ದೀನಿ. ಪಾಪ ತುಂಬ ಹಿಂಸೆ ಕೊಡ್ತಾಯಿದ್ದೆ ನಾನು ಅವಳಿಗೆ. ಏನು ಚೆನ್ನಾಗಿ ಕಾಣಲಿ ಮಗು, ಎಲ್ಲರೂ ಮಾಡೇ ಮಾಡ್ತಾರೆ ತಾಯಂದಿರಿಗೆಲ್ಲ, ಅದೊಂದು ಇಷ್ಟ, ಖುಷಿ ಅದು. ಜನ್ಮಾಷ್ಟಮಿ ದಿನ ಅಂತೂ ಸ್ಟೇಟಸಲ್ಲಿ ಎಲ್ಲರೂ ಅವ್ರ ಮಕ್ಕಳ ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕ್ಕೊಂಡಿರ್ತಾರೆ. ಪಾಪ ಅವಳಿಗೆ ನಾನು ರೆಡಿ ಮಾಡ್ತಾ ತುಂಬಾ ಡಲ್ ಆಗಿಬಿಟ್ಟಿದ್ಲು ಅವಳು. ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ, ನಾನು ಬೇಗನೆ ಮಾಡಿದೆ, ಹಿಂಗೆ ಸುಸ್ತಾಗೋಗ್ತಾಳೆ ಅಂತ. ಹಂಗೂ ಸಕ್ಕ ಡಲ್ಲಾಗಿ ಹೋದ್ಲು, ಥರ ಟಯರ್ಡ್ ಆಗೋಯ್ತು ಅವಳಿಗೆ. ಇನ್ನು ಈ ಕಡೆ ಎಲ್ಲ ಕಾಲಿಗೆ ಕಲರ್ ಹಾಕ್ತಾರೆ, ಇದ್ರ ಹೆಸರು ಗೊತ್ತಿಲ್ಲ, ಲಾಲ್ ಕಲರ್ ಅಂತ ಅಷ್ಟೇ ಗೊತ್ತಿರೋದು. ತರಿಸಿ ಕೈಗೆ ಕಾಲಿಗೆ ಎಲ್ಲ ಹಾಕಿದ್ರು. ಕೊನೆಗಂತೂ ಅವಳಿಗೆ ಎನರ್ಜಿನೇ ಇಲ್ಲದೆ ಆಗೋಗಿತ್ತು. ಫೈನಲಿ ಕೊನೆಗೆ ನನ್ನ ಮಗಳಿಗೆ ಹಿಂಸೆ ಕೊಟ್ಟು ಇಷ್ಟು ರೆಡಿ ಮಾಡಿದೆ ನೋಡಿ. ಈಗ ಡಿಟೇಲಾಗಿ ನಾನು ನಮ್ಮ ಕೃಷ್ಣನ ತೋರಿಸ್ತೀನಿ, ಕೃಷ್ಣನ ತೋರಿಸ್ತೀನಿ ನೋಡಿ. ನನ್ನ ಬಂಗಾರ ಕೃಷ್ಣ ಆಗಿದ್ದಾರೆ ಇವತ್ತು. ಸ್ಮೈಲ್ ಮಾಡೋ. ಹುಡುಕ್ತಾರ ಒಳಗೆ ಹೋಗಿಸ್ಕೊಬಿಡ್ತೀಯಾ? ನಮ್ಮ ಫ್ರಿಜ್ನಲ್ಲಿತ್ತು, ನಿಂಗೂ ಬೇಕಾ? ಮಮ್ಮಿ ಕಡೆ ನೋಡಲ್ಲೇ ಬಂದು ಗಾಳಿಯನ್ನು ಅನ್ನೋದಲ್ಲಿ ಹೇಳು, ಹೇಳುವ ಅದಲ್ವಾ ಕಳ್ಳ ಕೃಷ್ಣ, ಕಳ್ಳಿ ಕೃಷ್ಣ ನೀನು ಹಿಡ್ಕೊಂಡಿನಿ. ಮತ್ತೆ ಅದನ್ನ ಹಿಡ್ಕೊಬೇಡ. ಫೈನಲಿ ಹಂಗೂ ಹಿಂಗೂ ನಮ್ಮ ಬೆಣ್ಣೆ ಕೃಷ್ಣನ್ಗೆ ಒಂದು ಬೆಣ್ಣೆ ಮಡಕೆ ಕೂಡ ನನ್ನ ಫ್ರೆಂಡ್ ಹುಡ್ಕೊಟ್ರು. ಆದರೂ ಮಕ್ಕಳನ್ನ ರೆಡಿ ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದೇ ಕಡೆ ಕೂರಿಸ್ಬೇಕು ಅಂದರೆ ಭಾರಿನೇ ಕಷ್ಟ. ಅವಳು ರೆಡಿ ಮಾಡೋಷ್ಟೇ ಅವಳು ಸುಸ್ತಾಗ್ಬಿಟ್ಟಿದ್ದು. ಹಂಗೂ ಹಿಂಗೂ ಆಟ ಆಡಿಸಿ ನನ್ನ ಫ್ರೆಂಡ್ ಜ್ಯೂಸ್ ಕೊಟ್ಟು ಎಲ್ಲ ಸಮಾಧಾನ ಮಾಡಿ ಅವಳಿಗೆ ಒಂದಷ್ಟು ಫೋಟೋಸ್ ತೆಗೆದು ನೋಡಿದೆ. ನೋಡು ಅಲ್ಲಿ ನೋಡು, ಕಣ್ಣಿಗೆ ನೋಡ್ಬೇಕು, ಹಿಂಗೆ ನೋಡು, ತಲೆ ತಿರ್ಸ್ಬಿಟ್ಟು ಸುಮ್ಮನೆ ಹಂಗೆ ಕಣ್ಣಲ್ಲಿ ನೋಡು. ಕೃಷ್ಣನ್ ಡ್ರೆಸ್ ಹಾಕಿದ್ಮೇಲೆ ಹಾಗೆ ಕರ್ಕೊಬಂದು ಮನೆಯಲ್ಲೆಲ್ಲ ಓಡಾಡಿಸಿ ಒಂದು ರೌಂಡು ಅವ್ರ ಅಪ್ಪನ ತೋರಿಸ್ಬಿಟ್ಟು, ಸೊ ಹೇಗೂ ರೆಡಿ ಮಾಡಿದ್ವಲ್ಲ ಅಂದ್ಬಿಟ್ಟು ಅದೇ ಮೇಕಪ್ಪಿಗೆ ರಾಧೆ ಮಾಡೋದ ಅಂತ ನನ್ನ ಫ್ರೆಂಡ್ ಮಗಳದು ಬಟ್ಟೆ ಇಸ್ಕೊಂಡು ಹಾಕಿ
ಅಷ್ಟೊತ್ತಿಗೆ ನಿಜವಾಗ್ಲೂ ಅವಳು ಏನೋ ಸಖತ್ ಸುಸ್ತಾಗ್ಬಿಟ್ಟಿದ್ಲು, ಸಖತ್ ಅಳ್ತಾ ಇದ್ಲು. ನನಗೆ ಬೇಡ ಅಂತ ಮುಖ ಎಲ್ಲ ಒರೆಸ್ಕೊಳ್ಳೋದು, ಬೇಜಾರು ಅನ್ನಿಸ್ತಾ ಇತ್ತು, ಸಖತ್ ಇರಿಟೇಟ್ ಆಗ್ತಾ ಇದ್ಲು ಅವಳು. ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ಲಲ್ಲ, ಒಂದು 4 ಫೋಟೋ ತೆಗೆಯೋಣ ಅಂತ ನಾನು ಫೋನ್ ಕೊಟ್ಟು ಜ್ಯೂಸ್ ಕೊಟ್ಟು ಅವಳಿಗೆ ಸಮಾಧಾನ ಮಾಡಿ ಫೋಟೋಸ್ ತಗೊಂಡಿದ್ದಾಯಿತು. ಸಾಕಾಗೋಯ್ತು ನಿಜವಾಗ್ಲೂ ನನಗೆ. ಬರೀ ಕೃಷ್ಣನ ಡ್ರೆಸ್ ಹಾಕ್ಬಿಟ್ರೆ ಹೇಗೆ, ಕೃಷ್ಣನ ಪೂಜೆನೂ ಮಾಡಬೇಕಲ್ವಾ ಅಂದ್ಬಿಟ್ಟು ಕೃಷ್ಣಂದು ಮತ್ತು ರಾಧೆದು ಒಂದು ಚಿಕ್ಕದು ವಿಗ್ರಹ ತಗೊಬಂದು ಪೂಜೆ ಮಾಡಿದ್ದು. ಸಿಂಪಲಾಗಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿದ್ದಷ್ಟೇ. ನಮ್ಮದು ಕಾಮಾಕ್ಷಿ ದೀಪ ಇದೆಯಲ್ಲ, ಒಂದೇ ದೀಪ, ಯಾವುದೇ ಹಬ್ಬ ಆದರೂ ಒಂದೇ ದೀಪ ಹಚ್ಚೋದು. ಆ ದೀಪ ಹಚ್ಚಿ ಈ ರೀತಿ ಪೂಜೆ ಮಾಡಿದ್ದು. ಎಲ್ಲದಕ್ಕೂ ಮಾಡು, ಎಲ್ಲದಕ್ಕೂ ಮಾಡು. ದೇವಸ್ಥಾನಕ್ಕೆ ಹೋಗ್ಬೇಕೀಗ, ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಂಜೆಯಲ್ಲಿ ಚೆನ್ನಾಗಿ ರೆಡಿ ಮಾಡಿದಾರಂತೆ, ಪೂಜೆ ವಿಶೇಷವಾದ ಪೂಜೆ ಇರುತ್ತೆ. ಸೊ ಹಾಗಾಗಿ 3 ಜನನೂ ಹೊರಡ್ತಾ ಇದ್ದೀವಿ. ಏನಪ್ಪ ರೆಡಿ ಸರಿ ರೆಡಿ. ಇಲ್ಲಲ್ಲ ಮುಂದೆ ಕಣ್ಬಾ. ಇದು ನಮ್ಮ ಕ್ಯಾಂಪಸ್ ಒಳಗಡೆನೇ ಇರುವಂಥ ದೇವಸ್ಥಾನ. ನನ್ನ ಹಳೆ ವ್ಲಾಗ್ಗಳು ನೋಡಿದರೆ ನೀವು ಈ ದೇವಸ್ಥಾನ ತುಂಬ ಸರಿ ನೋಡಿರ್ತೀರ. ಇವತ್ತು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಅಂದ್ಬಿಟ್ಟು ತುಂಬ ಅದ್ಧೂರಿಯಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ನೋಡಿ. ಸಖತ್ತು ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಇಷ್ಟು ಗ್ರ್ಯಾಂಡಾಗಿ ಅರೇಂಜ್ ಮಾಡಿರೋದು ನೋಡಿದ್ದು. ರಾತ್ರಿ ಎಲ್ಲನೂ ಕೂಡ ಇಲ್ಲಿ ಭಜನೆ ಪೂಜೆ ಎಲ್ಲ ಇರುತ್ತಂತೆ. ಸೊ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂಥರ ಮನ್ಸಿಗೆ ಸಮಾಧಾನ ಅನಿಸುತ್ತೆ. ಹಾಗಾಗಿ ಎಲ್ಲ ಹೊರಟು ಮನೆಯವರು. ಇನ್ನು ಈ ನಮ್ಮ ದೇವಸ್ಥಾನದಲ್ಲಿ ಒಂದು ವಿಗ್ರಹ ಅಂತಲ್ಲ, ಸುಮಾರಷ್ಟು ದೇವರ ವಿಗ್ರಹಗಳಿದೆ. ಎಂಟ್ರೆನ್ಸಲ್ಲಿ ಶಿವಲಿಂಗ ಸಿಗುತ್ತೆ. ಇನ್ನು ನಮ್ಗೆ ಇಲ್ಲೊಂದು ಮುದ್ದು ಕೃಷ್ಣ ಬೇರೆ ಸಿಕ್ಕಿದ್ದ. ಇವರು ಕೂಡ ಪೂಜೆ ಮಾಡ್ಸೋಕ್ಕೆ ಅಂತ ಬಂದಿದ್ದರು. ಆಮೇಲೆ ಇನ್ನೊಂದು ಆಶ್ಚರ್ಯ ಏನಂದರೆ ಅವರು ನನ್ನ ಸಬ್ಸ್ಕ್ರೈಬರ್ ಅಂತೆ. ಫಾಲೋ ಮಾಡ್ತಾ ಇದ್ದೀವಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಅಂತ ಅವರೇ ಹೇಳಿದ್ರು. ಒಂಥರ ಖುಷಿ ಅನ್ನಿಸ್ತು. ಹಬ್ಬದ ದಿನ ದೇವಸ್ಥಾನಕ್ಕೆ ಬರೋದು ವಾಡಿಕೆ ಅಲ್ವಾ, ನಾವು ಊರಲ್ಲಿದ್ದರೂ ಹಾಗೆ ಮಾಡ್ತಿದ್ದೋ. ಸೊ ಈ ನಮ್ಮ ಕ್ಯಾಂಪಸ್ಸಲ್ಲಿರೋ ಒಂದೇ ಒಂದು ದೇವಸ್ಥಾನಕ್ಕೆ ಬಂದರೆ ಈ ದೇವಸ್ಥಾನಕ್ಕೆ ಎಲ್ಲ ಥರದ ದೇವರುಗಳ ಆಶೀರ್ವಾದನೂ ಸಿಗುತ್ತೆ. ಇಲ್ಲಿ ಎಲ್ಲ ದೇವರುಗಳು ಇದೆ. ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಶಿವಲಿಂಗ ತೋರಿಸ್ದೆ. ಇವಾಗ ರಾಮ ಸೀತೆ ಮತ್ತು ಕೃಷ್ಣ ರುಕ್ಮಿಣಿದು ವಿಗ್ರಹ ಇತ್ತು. ಇನ್ನು ಇಲ್ಲಿ ಮುಂದಕ್ಕೆ ಹೋದರೆ ಆಂಜನೇಯ ಮತ್ತು ಗಣೇಶನ ವಿಗ್ರಹ ಇದೆ. ನೋಡಿ ಎಷ್ಟು ಅದ್ಧೂರಿಯಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇವತ್ತು ರಾತ್ರಿ ಪೂರ್ತಿ ಜಾಗರಣೆ ಇದ್ದು ಭಜನೆ ಪೂಜೆ ಎಲ್ಲ ನಡೆಸ್ತಾರಂತೆ ಇಲ್ಲಿ. ಇನ್ನು ನೋಡಿ ನಾನು ಹೇಳಿದ್ನಲ್ಲ ಸುಮಾರಷ್ಟು ದೇವರ ವಿಗ್ರಹ ಇದೆ ಅಂತ, ನವಗ್ರಹದ ವಿಗ್ರಹಗಳು ಇದೆ ಇಲ್ಲಿ. ಕಾರ್ಪೆಟ್ ಎಲ್ಲನೂ ಹಾಕಿ ಕೂತ್ಕೊಳ್ಳೋ ವ್ಯವಸ್ಥೆ ಎಲ್ಲನೂ ಅಚ್ಚುಕಟ್ಟಾಗಿ ಮಾಡಿದರು. ಪಾಪುನೂ ಅಷ್ಟೇ ದೇವಸ್ಥಾನಕ್ಕೆ ಬಂದು ಸಖತ್ ಆ್ಯಕ್ಟಿವಾಗಿ ಓಡಾಡ್ತಾ ಇದ್ಲು. ಬಲೂನ್ ಮಿಂಚು ಎಲ್ಲ ಹಾಕಿದ್ರಲ್ಲ, ತುಂಬ ಖುಷಿಯಿಂದ ಆಟಾಡ್ತಾ ಇದ್ಲು. ಸೊ ಇವತ್ತಿನ ಜನ್ಮಾಷ್ಟಮಿ ವ್ಲಾಗ್ ಇಷ್ಟು ಬಂಧುಗಳೇ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮರಿಬೇಡಿ.
ಮತ್ತೊಂದು ವ್ಲಾಗೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರೋಗ್ಯವೇ ಭಾಗ್ಯ, ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.